ನಿಮ್ಮ ಸತ್ಯ ಯುನಿಲೆಟ್ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇವತ್ತು ಯುಕೆನಲ್ಲಿ ಕನ್ನಡದ ಧ್ವನಿ ಎಷ್ಟು ಗಟ್ಟಿಯಾಗಿ ಕೇಳಿಸ್ತಾ ಇದೆ ಗೊತ್ತಾ? ನಾವಿವತ್ತು ಯುಕೆನಲ್ಲಿ ಕಾಣ್ತಾ ಇರೋ ಕನ್ನಡದ ಸಂಭ್ರಮ ಒಂದೇ ದಿನದಲ್ಲಿ ಬಂದಿದ್ದಲ್ಲ. ಇದ್ರ ಹಿಂದೆ 5 ದಶಕಗಳ ಸುದೀರ್ಘ ಇತಿಹಾಸ ಇದೆ. ಇವತ್ತಿನ ಹಾಗೆ ವಾಟ್ಸ್ಆ್ಯಪ್, ವಿಡಿಯೋ ಕಾಲ್ಗಳಿರಲಿಲ್ಲ. ವರ್ಷಕ್ಕೊಮ್ಮೆ ಬರೆಯೋ ಪತ್ರಗಳೇ ಊರಿನ ಸಂಪರ್ಕಕ್ಕೆ ಏಕೈಕ ಸಾಧನ ಆಗಿತ್ತು. ಯುಗಾದಿ ಹಬ್ಬ, ಗಣೇಶ ಚತುರ್ಥಿ, ಹಾಗೆ ಮುಖ್ಯವಾಗಿ ನವೆಂಬರ್ ಬಂತು ಅಂದ್ರೆ ಸಾಕಪ್ಪ, ಲಂಡನ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಮುಗಿಲು ಮುಟ್ಟುತ್ತೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ವಿಶ್ವದಾದ್ಯಂತ ಕನ್ನಡ ಸರಣಿಯ ಇವತ್ತಿನ ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಕನ್ನಡಿಗರು ಅಲ್ಲಿನ ಮಣ್ಣಿನಲ್ಲಿ ತಾವೂ ಒಂದಾಗಿ ತಮ್ಮದೇ ಆದ ಒಂದು ಸುಂದರ ಸಾಮ್ರಾಜ್ಯವನ್ನ ಕಟ್ಕೊಳ್ತಾರೆ ಅನ್ನೋದಕ್ಕೆ ಜಗತ್ತಿನಲ್ಲಿ ಸಾಲು ಸಾಲು ಎಕ್ಸಾಂಪಲ್ಸ್ ಇದೆ. ಆದ್ರೆ ಇವತ್ತು ನಾವು ಮಾತನಾಡ್ತಾ ಇರೋದು ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ಆಳಿದ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಾನೆ ಖ್ಯಾತಿಯಾಗಿದ್ದ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟನ್ ದೇಶದ ಬಗ್ಗೆ. ಎಸ್, ಇವತ್ತು ಯುಕೆನಲ್ಲಿ ಕನ್ನಡದ ಧ್ವನಿ ಎಷ್ಟು ಗಟ್ಟಿಯಾಗಿ ಕೇಳಿಸ್ತಾ ಇದೆ ಗೊತ್ತಾ? ಲಂಡನ್ನ ಐಷಾರಾಮಿ ರಸ್ತೆಗಳಿಂದ ಹಿಡಿದು ಮ್ಯಾಂಚೆಸ್ಟರ್ನ ಕೈಗಾರಿಕಾ ಹಬ್ಗಳ ತನಕ, ಬರ್ಮಿಂಗ್ಹ್ಯಾಮ್ನ ಸಾಂಸ್ಕೃತಿಕ ಗಲ್ಲಿಗಳ ತನಕ ಎಲ್ಲೂ ನಮ್ಮ ಕನ್ನಡದ ಕಂಪು ಒಂಚೂರು ಕಮ್ಮಿಯಾಗಿಲ್ಲ. IT ಉದ್ಯೋಗಿಗಳು, ವೈದ್ಯರು, ಸಂಶೋಧಕರು, ಉದ್ಯಮಿಗಳು, ಹೀಗೆ ಹತ್ತಾರು ರಂಗಗಳಲ್ಲಿ ಮುಂಚೂಣಿಯಲ್ಲಿರೋ UK ಕನ್ನಡಿಗರ ಇತಿಹಾಸ ಏನು? ಅವರು ಅಲ್ಲಿ ತಮ್ಮ ಸಮುದಾಯವನ್ನ ಯಾವ ರೀತಿ ಬೆಳೆಸ್ತಾ ಇದ್ದಾರೆ? ಲಂಡನ್, ಬರ್ಮಿಂಗ್ಹ್ಯಾಮ್ ಹಾಗೆ ಮ್ಯಾಂಚೆಸ್ಟರ್ನಲ್ಲಿ ನಮ್ಮ ಕನ್ನಡಿಗರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ? ಇದೆಲ್ಲದರ ಬಗ್ಗೆ ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ನಾವಿವತ್ತು ಯುಕೆನಲ್ಲಿ ಕಾಣ್ತಾ ಇರೋ ಕನ್ನಡದ ಸಂಭ್ರಮ ಒಂದೇ ದಿನದಲ್ಲಿ ಬಂದಿದ್ದಲ್ಲ. ಇದ್ರ ಹಿಂದೆ 5 ದಶಕಗಳ ಸುದೀರ್ಘ ಇತಿಹಾಸ ಇದೆ. 1970ರ ದಶಕದಲ್ಲಿ ಫಸ್ಟ್ ಟೈಮ್ ಕರ್ನಾಟಕದ ಕನ್ನಡಿಗರು ಯುಕೆಗೆ ವಲಸೆ ಬರೋದಕ್ಕೆ ಶುರು ಮಾಡಿದ್ರು. ಅಂದು ಬಂದವರಲ್ಲಿ ಬಹುತೇಕರು ವೈದ್ಯಕೀಯ ರಂಗದವರು, ಹಾಗೇನೆ ಎಂಜಿನಿಯರ್ಗಳು ಇದ್ದಾರೆ. ಭಾರತದಿಂದ ಬಂದ ಈ ಪ್ರತಿಭಾವಂತರಿಗೆ ಬ್ರಿಟನ್ನ ರಾಷ್ಟ್ರೀಯ ಆರೋಗ್ಯ ಸೇವೆ ಅಂದ್ರೆ NHS, ನ್ಯಾಷನಲ್ ಹೆಲ್ತ್ ಸರ್ವಿಸ್ನಲ್ಲಿ ದೊಡ್ಡ ಮಟ್ಟದ ಬೇಡಿಕೆ ಇತ್ತು. ಹಾಗೆ ಬಂದ ಆರಂಭಿಕ ಕನ್ನಡಿಗರು ಎದುರಿಸಿದಂತಹ ಸವಾಲುಗಳು ಅಷ್ಟಿಷ್ಟಲ್ಲ. ಅಂದಿನ ಕಾಲಕ್ಕೆ ಇಂಟರ್ನೆಟ್ ಇರಲಿಲ್ಲ, ಇವತ್ತಿನ ಹಾಗೆ ವಾಟ್ಸ್ಆ್ಯಪ್, ವಿಡಿಯೋ ಕಾಲ್ಗಳಿರಲಿಲ್ಲ. ವರ್ಷಕ್ಕೊಮ್ಮೆ ಬರೆಯೋ ಪತ್ರಗಳೇ ಊರಿನ ಸಂಪರ್ಕಕ್ಕೆ ಏಕೈಕ ಸಾಧನ ಆಗಿತ್ತು. ಆದರೆ 1990 ಹಾಗೆ 2000ರ ದಶಕದಲ್ಲಿ ಭಾರತದಲ್ಲಿ IT ಕ್ರಾಂತಿ ಆಯಿತು. ಬೆಂಗಳೂರು ಜಗತ್ತಿನ ಸಿಲಿಕಾನ್ ವ್ಯಾಲಿ ಅಂತ ಕರೆಸ್ಕೊಂಡಾಗ ಯುಕೆನ ಫೈನಾನ್ಷಿಯಲ್ ಹಾಗೆ ತಾಂತ್ರಿಕ ರಂಗಕ್ಕೆ ಕನ್ನಡಿಗರ ಅಗತ್ಯ ಭಾರಿ ಪ್ರಮಾಣದಲ್ಲಿ ಎದುರಾಯಿತು. ಹೀಗೆ ಸಾಫ್ಟ್ವೇರ್ ಎಂಜಿನಿಯರ್ಗಳ ದೊಡ್ಡ ದಂಡೆ ಯುಕೆಗೆ ಲಗ್ಗೆ ಹಿಡಿತು. ಇವತ್ತು ಯುಕೆನಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಕನ್ನಡ ಮಾತನಾಡೋ ಕುಟುಂಬಗಳು ನೆಲೆಸಿವೆ ಅಂತಂದ್ರೆ ನೀವು ನಂಬಲೇಬೇಕಲ್ವಾ? ಈಗ ನಾವು ಮೊದಲಿಗೆ ಭೇಟಿ ಕೊಡ್ತಾ ಇರೋದು ಎಲ್ಲಿ ಗೊತ್ತಾ? ಯುಕೆಯ ರಾಜಧಾನಿ, ಜಗತ್ತಿನ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಸ್ಕೊಳ್ಳೋ ಲಂಡನ್ನಲ್ಲಿ ಕನ್ನಡಿಗರ ಜನಸಂಖ್ಯೆ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ನಿಜಕ್ಕೂ ಅಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲೇ ಕನ್ನಡಿಗರು ವಾಸ ಮಾಡ್ತಿದ್ದಾರೆ. ಲಂಡನ್ನ ಕ್ರಾಯ್ಡನ್, ಹ್ಯಾರೋ, ವೆಂಬ್ಲಿ, ಇಲ್ಫೋರ್ಡ್ ನಂತಹ ಭಾಗಗಳಲ್ಲಿ ಹೋದ್ರೆ ನಿಮಗೆ ಒಂದಲ್ಲ ಒಂದು ಕನ್ನಡಿಗರ ಕುಟುಂಬ ಸಿಕ್ಕೇ ಸಿಗುತ್ತೆ. ಲಂಡನ್ ಕನ್ನಡಿಗರ ಲೈಫ್ ಸ್ಟೈಲ್ ತುಂಬಾನೇ ಫಾಸ್ಟ್ ಇರುತ್ತೆ, ಮಾಡರ್ನ್ ಕೂಡ ಇರುತ್ತೆ. ವಾರದ ದಿನಗಳಲ್ಲಿ ಕೋಟು ಸೂಟು ಧರಿಸಿ ಕಾರ್ಪೊರೇಟ್ ಕಚೇರಿಗಳಲ್ಲಿ ಬ್ಯುಸಿ ಆಗಿರೋ ನಮ್ಮ ಕನ್ನಡಿಗರು ವೀಕೆಂಡ್ ಬಂತು ಅಂದ್ರೆ ಸಾಕು, ಪಕ್ಕಾ ಹಳ್ಳಿ ಶೈಲಿಯ ರಾಗಿ ಮುದ್ದೆ, ಬಿಸಿಬೇಳೆ ಬಾತ್ ಊಟಕ್ಕೆ ರೆಡಿ ಆಗ್ಬಿಡ್ತಾರೆ. ಲಂಡನ್ ಅಲ್ಲಿ ಕನ್ನಡವನ್ನ ಜೀವಂತವಾಗಿರಿಸೋದಕ್ಕೆ ಪ್ರಮುಖ ಕಾರಣ ಅಲ್ಲಿನ ಕನ್ನಡ ಸಂಘಟನೆಗಳು. ಇದರಲ್ಲಿ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಸಂಸ್ಥೆ ಅಂತಂದ್ರೆ ಕನ್ನಡ ಬಳಗ UK. 1980ರಲ್ಲೇ ಶುರುವಾದಂತ ಈ ಸಂಸ್ಥೆ ಯುಕೆನಲ್ಲಿ ಕನ್ನಡದ ತಾಯಿ ಬೇರು ಇದ್ದ ಹಾಗೆ. ಇದಲ್ಲದೆ ಲಂಡನ್ ಕನ್ನಡ ಸಂಘ ಕೂಡ ತುಂಬಾನೇ ಆಕ್ಟಿವ್ ಆಗಿದೆ. ಯುಗಾದಿ ಹಬ್ಬ, ಗಣೇಶ ಚತುರ್ಥಿ, ಹಾಗೆ ಮುಖ್ಯವಾಗಿ ನವೆಂಬರ್ ಬಂತು ಅಂದ್ರೆ ಸಾಕಪ್ಪ, ಲಂಡನ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಮುಗಿಲು ಮುಟ್ಟುತ್ತೆ. ಬ್ರಿಟಿಷರ ನಾಡಲ್ಲಿ ನೂರಾರು ಕನ್ನಡಿಗರು ಒಂದು ಕಡೆ ಸೇರಿ ಮಹಿಳೆಯರು ರೇಷ್ಮೆ ಸೀರೆ ಉಟ್ಟು, ಪುರುಷರು ಪಂಚೆ ಶಲ್ಯ ಧರಿಸಿ ಜಯ ಭಾರತ ಜನನಿಯ ತನುಜಾತೆ ಗೀತೆಯನ್ನ ಹಾಡ್ತಾ ಇದ್ರೆ ಅಲ್ಲಿ ಸೃಷ್ಟಿಯಾಗೋ ವೈಬ್ಸ್ ನಿಜಕ್ಕೂ ಕಣ್ಣಾಲಿಗಳನ್ನ ತುಂಬಿ ಬರೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ಲಂಡನ್ನಲ್ಲಿರುವಂತಹ ನಮ್ಮ ಕನ್ನಡಿಗರ ಮಕ್ಕಳಿಗೆ ಮಾತೃಭಾಷೆ ಮರ್ತು ಹೋಗಬಾರ್ದು ಅಂತ ಕನ್ನಡ ಕಲಿ ಅನ್ನುವಂತಹ ವಿಶೇಷ ತರಗತಿಗಳನ್ನು ಕೂಡ ನಡೆಸಲಾಗ್ತಾ ಇದೆ.
ಅಲ್ಲಿ ಹುಟ್ಟಿದ 3ನೇ ತಲೆಮಾರಿನ ಮಕ್ಕಳು ಕೂಡ ಅ ಆ ಇ ಈ ಅಂತ ಸ್ಪಷ್ಟವಾಗಿ ಕನ್ನಡ ಅಕ್ಷರಗಳನ್ನ ಉಚ್ಚರಿಸೋದನ್ನ ನೋಡಿದ್ರೆ ನಮ್ಮ ಕನ್ನಡಿಗರ ಭಾಷಾಭಿಮಾನಕ್ಕೆ ತಲೆಬಾಗಲೇಬೇಕು ಅನ್ಸುತ್ತೆ. ಲಂಡನ್ನಿಂದ ನಾವು ಸ್ವಲ್ಪ ಮುಂದಕ್ಕೆ ಪ್ರಯಾಣ ಮಾಡಿದ್ರೆ ನಮಗೆ ಸಿಗೋದು ಯುಕೆನ 2ನೇ ಅತಿ ದೊಡ್ಡ ನಗರ ಬರ್ಮಿಂಗ್ಹ್ಯಾಮ್. ಇದನ್ನ ವೆಸ್ಟ್ ಮಿಡ್ಲ್ಯಾಂಡ್ಸ್ ಹೃದಯ ಭಾಗ ಅಂತಾನೂ ಕರೀತಾರೆ. ಲಂಡನ್ಗೆ ಕಂಪೇರ್ ಮಾಡಿದ್ರೆ ಬರ್ಮಿಂಗ್ಹ್ಯಾಮ್ ಸ್ವಲ್ಪ ಶಾಂತ ಹಾಗೆ ಹೆಚ್ಚು ಸಾಂಸ್ಕೃತಿಕ ವೈವಿಧ್ಯತೆ ಹೊಂದಿರುವಂತಹ ನಗರ. ಬರ್ಮಿಂಗ್ಹ್ಯಾಮ್ನಲ್ಲಿರುವಂತಹ ಕನ್ನಡಿಗರಲ್ಲಿ ಬಹುತೇಕರು ಶೈಕ್ಷಣಿಕ ಕ್ಷೇತ್ರ, ಸಂಶೋಧನೆ ಹಾಗೆ ಆಟೋಮೊಬೈಲ್ ರಂಗದಲ್ಲಿದ್ದಾರೆ. ಜಾಗ್ವಾರ್ ಲ್ಯಾಂಡ್ ರೋವರ್ನಂತಹ ಜಾಗತಿಕ ಸಂಸ್ಥೆಗಳಲ್ಲಿ ನಮ್ಮ ಕರ್ನಾಟಕದ ಎಂಜಿನಿಯರ್ಗಳು ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬರ್ಮಿಂಗ್ಹ್ಯಾಮ್ ಕನ್ನಡಿಗರ ವಿಶೇಷತೆ ಏನ್ ಗೊತ್ತಾ? ಇವರು ಅತ್ಯಂತ ಒಗ್ಗಟ್ಟಿನಿಂದ ಇರ್ತಾರೆ. ಇಲ್ಲಿನ ಮಿಡ್ಲ್ಯಾಂಡ್ಸ್ ಕನ್ನಡ ಸಂಘ ಇಲ್ಲಿನ ಸಮುದಾಯದ ಶಕ್ತಿ ಅಂತ ಹೇಳ್ಬೋದು. ಬರ್ಮಿಂಗ್ಹ್ಯಾಮ್ನ ಹಾಗೆ ಅದರ ಸುತ್ತಮುತ್ತಲಿನ ಕೋವೆಂಟ್ರಿ, ವೋಲ್ಟರ್ ಹ್ಯಾಂಪ್ಟನ್ ನಗರಗಳ ಕನ್ನಡಿಗರೆಲ್ಲರೂ ಈ ಸಂಘದ ಮೂಲಕ ಒಂದಾಗ್ತಾರೆ. ಇಲ್ಲಿನ ಕನ್ನಡಿಗರು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಷ್ಟೇ ಮಾಡೋದಿಲ್ಲ, ಬದಲಿಗೆ ಸ್ಥಳೀಯ ಬ್ರಿಟಿಷ್ ಸಮುದಾಯದ ಜೊತೆಗೂ ಒಂದೊಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಅಲ್ಲಿನ ಚಾರಿಟಿ ರನ್ಗಳು, ಆಹಾರದ ವಿತರಣೆ ಕಾರ್ಯಕ್ರಮಗಳಲ್ಲಿ ಕನ್ನಡಿಗರು ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಬರ್ಮಿಂಗ್ಹ್ಯಾಮ್ನ ಪ್ರಸಿದ್ಧ ಲೈಬ್ರರಿ ಅಥವಾ ಪಾರ್ಕ್ಗಳಲ್ಲಿ ವೀಕೆಂಡ್ ದಿನಗಳಲ್ಲಿ ಕನ್ನಡದ ಮಾತುಗಳು ಕೇಳಿ ಬಂದ್ರೆ ಅದು ಬ್ರಿಟನ್ ದೇಶ ಹೌದೋ ಅಲ್ವೋ ಅನ್ನೋ ಡೌಟ್ ಆಗೋದು ಸಹಜ. ಈಗ ಬ್ರಿಟನ್ನ ಉತ್ತರ ಭಾಗದ ಕಡೆ ಹೋಗೋದಾದ್ರೆ ಫುಟ್ಬಾಲ್ ಪ್ರೇಮಿಗಳ ಸ್ವರ್ಗ ಅಂತ ಹೇಳ್ಬೋದು. ಕೈಗಾರಿಕಾ ಕ್ರಾಂತಿಯ ತವರೂರು ಮ್ಯಾಂಚೆಸ್ಟರ್. ಮ್ಯಾಂಚೆಸ್ಟರ್ ಯುನೈಟೆಡ್ ಮತ್ತು ಮ್ಯಾಂಚೆಸ್ಟರ್ ಸಿಟಿ ಫುಟ್ಬಾಲ್ ಕ್ಲಬ್ಗಳ ಕ್ರೇಜ್ ಮಧ್ಯೆ ಇಲ್ಲಿ ನಮ್ಮ ಕನ್ನಡದ ಕ್ರೇಜ್ ಕೂಡ ಕಮ್ಮಿ ಏನಿಲ್ಲ. ಮ್ಯಾಂಚೆಸ್ಟರ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡಿಗರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇಲ್ಲಿರುವ ಕನ್ನಡಿಗರು ಹೆಚ್ಚಾಗಿ IT ಕನ್ಸಲ್ಟೆಂಟ್ಗಳು, ಮ್ಯಾಂಚೆಸ್ಟರ್ ವಿವಿಯ ಸಂಶೋಧಕರು ಹಾಗೆ ಪ್ರಸಿದ್ಧ ವೈದ್ಯರು ಕೂಡ ಆಗಿದ್ದಾರೆ. ಮ್ಯಾಂಚೆಸ್ಟರ್ನ ಉತ್ತರ ಕನ್ನಡ ಬಳಗ ಅಂದ್ರೆ ನಾರ್ತ್ ವೆಸ್ಟ್ ಕನ್ನಡ ಅಸೋಸಿಯೇಷನ್ ಇಲ್ಲಿನ ಕನ್ನಡಿಗರ ಹೆಮ್ಮೆಯ ಹೆಗ್ಗುರುತು. ಮ್ಯಾಂಚೆಸ್ಟರ್ ಕನ್ನಡಿಗರ ಲೈಫ್ ಸ್ಟೈಲ್ನಲ್ಲಿ ಒಂದು ವಿಶೇಷವಾದ ಎನರ್ಜಿ ಇದೆ. ಅಲ್ಲಿನ ಯುವ ಪೀಳಿಗೆಗೆ ಮ್ಯಾಂಚೆಸ್ಟರ್ನ ಫುಟ್ಬಾಲ್ ಎಷ್ಟು ಇಷ್ಟನೋ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅಂದ್ರೆ RCB ಅಷ್ಟೇ ಇಷ್ಟ. ಇಲ್ಲಿ ಪ್ರತಿ ವರ್ಷ ಆಯೋಜನೆಯಾಗುವಂತಹ ಕ್ರೀಡಾಕೂಟಗಳು ಕನ್ನಡಿಗರನ್ನ ಒಂದ್ ಕಡೆ ಸೇರಿಸುತ್ತೆ. ಕ್ರಿಕೆಟ್ ಟೂರ್ನಮೆಂಟ್ಗಳು, ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನ ನಡೆಸಿ ಆಟ ಮುಗಿದ ಮೇಲೆ ಒಟ್ಟಿಗೆ ಕೂತು ಮೈಸೂರು ಪಾಕ್, ಕೋಡ್ಬಳೆ ತಿಂತ ಹರಟೆ ಹೊಡೆಯೋ ಮ್ಯಾಂಚೆಸ್ಟರ್ ಕನ್ನಡಿಗರನ್ನ ನೋಡಿದ್ರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಕುವೆಂಪು ಅವರ ಸಾಲುಗಳು ನೆನಪಾಗೆ ಆಗುತ್ತಲ್ವಾ. ವೀಕ್ಷಕರೇ, ಲಂಡನ್ನ ಮೆಟ್ರೋ ಟ್ರೈನ್ಗಳಿಂದ ಹಿಡಿದು ಮ್ಯಾಂಚೆಸ್ಟರ್ನ ಫುಟ್ಬಾಲ್ ಮೈದಾನಗಳ ತನಕ ನಾವು ನೋಡಿದಂತಹ ಈ ಜರ್ನಿ ಏನನ್ನ ಕಲಿಸುತ್ತೆ? ಸಾವಿರಾರು ಮೈಲಿ ದೂರದ ಅಪರಿಚಿತ ದೇಶಕ್ಕೆ ಹೋದ್ರೂ ಅಲ್ಲಿನ ಕಠಿಣ ಹವಾಮಾನ ಆಗಿರ್ಬೋದು, ವಿಭಿನ್ನವಾದ ಸಂಸ್ಕೃತಿ ಆಗಿರ್ಬೋದು, ಇದೆಲ್ಲದರ ಮಧ್ಯೆ ನಮ್ಮ ಕನ್ನಡಿಗರು ಸೋತಿಲ್ಲ. ಅವರು ಅಲ್ಲಿ ಯಶಸ್ಸಿನ ಶಿಖರವನ್ನ ಏರಿದ್ದಾರೆ. ಬ್ರಿಟಿಷರಿಂದಲೇ ಸೈ ಅನ್ನಿಸ್ಕೊಳ್ತಿದ್ದಾರೆ. ಅದರ ಜೊತೆಗೇನೆ ತಮ್ಮ ಹೆತ್ತ ತಾಯಿ, ನಾಡು ಮತ್ತು ಆಡಿದ ಭಾಷೆಯನ್ನ ಮಾತ್ರ ಮರೆತಿಲ್ಲ. ಯುಕೆಯಲ್ಲಿರೋ ಕನ್ನಡಿಗರು ಬ್ರಿಟಿಷ್ ದೇಶಕ್ಕೆ ಕೇವಲ ಆರ್ಥಿಕ ಕೊಡುಗೆ ಮಾತ್ರ ಕೊಡ್ತಾ ಇಲ್ಲ, ಬದಲಿಗೆ ನಮ್ಮ ಭಾರತದ, ನಮ್ಮ ಕರ್ನಾಟಕದ ಭವ್ಯ ಸಂಸ್ಕೃತಿಯ ರಾಯಭಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಈ ಸಾಧನೆ, ಭಾಷಾ ಪ್ರೇಮ ಪ್ರತಿಯೊಬ್ಬ ಕನ್ನಡಿಗನಿಗೂ ಮಾದರಿ. ಯುಕೆನಲ್ಲಿ ನೆಲೆಸಿ ಕನ್ನಡದ ಬಾವುಟವನ್ನ ಎತ್ತಿ ಹಿಡಿದಿರೋ ಕನ್ನಡಿಗರಿಗೆ, ಕನ್ನಡ ಸಂಘಟನೆಗಳಿಗೆ ನಮ್ಮ ಕಡೆಯಿಂದ ಬಿಗ್ ಸಲ್ಯೂಟ್. ಸೊ ನಿಮ್ಗೆ ಈ ವಿಡಿಯೋ ನೋಡಿ ಹೇಗನ್ನಿಸ್ತು? ಯುಕೆನಲ್ಲಿರೋ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಜಗತ್ತಿನ ಯಾವ ದೇಶದ ಕನ್ನಡಿಗರ ಬಗ್ಗೆ ನೀವು ತಿಳಿಯೋದಕ್ಕೆ ಬಯಸ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.